forever on fire. ಡಿಸಿ ರೋಡ್ನಲ್ಲಿ ಹಿಂದೂ ಮುಸ್ಲಿಂ ನಡುವೆ ಜೋರಾಗಿ ವಾರ್ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರ ಸವಾಲಿಗೆ ಮುಸ್ಲಿಮರ ಪ್ರತಿ ಸವಾಲು ಕೂಡ ಇದೆ. ಈದ್ ಮಿಲಾದ್ ರ್ಯಾಲಿ ನಿಲ್ಲಿಸ್ಬಿಡ್ತೀವಿ ನಾವು ಅಂತ ಹೇಳಿ ಒಂದು ಸವಾಲನ್ನು ಹಾಕಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಹಿಂದೆ ಒಂದು ಆಡಿಯೋ ವೈರಲ್ ಆಯಿತು. ಈದ್ ಮಿಲಾದ್ ರ್ಯಾಲಿ ಬರ್ತಾ ಇದ್ದೀವಿ, ನಿಮಗೆ ತಾಕತ್ತಿದೆಯಾ ಹಿಂದೂಗಳೇ, ನಿಲ್ಲಿಸ್ಬಿಡ್ತೀರಾ ನೀವು ಎನ್ನುವ ಅರ್ಥದ ಒಂದು ಸವಾಲಿತ್ತು. ಈದ್ ಮಿಲಾದ್ ರ್ಯಾಲಿ ಬಂದೇ ಬರ್ತೀವಿ, ಅದು ಯಾರು ತಡೀತಿರೋ ತಡೀರಿ ಅಂತ ಹೇಳಿ. ಇದಕ್ಕೆ ದಕ್ಷಿಣ ಕನ್ನಡ ಭಾಗದಲ್ಲಿ ಶರಣ್ ಪಂಪೆಲ್ ಮತ್ತು ಇತರರು ಮತ್ತು ಅವರ ಬೆಂಬಲಿಗರು, ಬಜರಂಗ ದಳ, VHP ಇವರೆಲ್ಲರೂ ಕೂಡ ಸೇರಿಕೊಂಡು ಹಾಗ ಇದು ಕಥೆ ಅಂತೇಳಿ ನಾವು ತಡಿತೀವಿ ನೋಡಿ ಅಂತೇಳಿ ಇವರು ಕೂಡ ರೋಡ್ಗೆ ಇಳಿದಿದ್ದರು. ಇದೀಗ ಬಜರಂಗ ದಳ ವಿಭಾಗ ಸಂಯೋಜಕ ಪುನೀತ್ ಅತ್ತಾವರ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅವರನ್ನು ಪ್ರತಿಭಟನೆ ವೇಳೆ ಹಿಂದೂ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಸಾಕಷ್ಟು ವಾಗ್ವಾದ ಅಲ್ಲಾಗಿದೆ. VHP ಮುಖಂಡ ಶರಣ್ ಪಂಪೆಲ್ ಪೊಲೀಸರ ವಶಕ್ಕೆ ಈಗ ಹೋಗಿರೋದು. ಬಜರಂಗ ದಳ ವಿಭಾಗ ಸಂಯೋಜಕ ಪುನೀತ್ ಅತ್ತಾವರ ಕೂಡ ಪೊಲೀಸ್ ವಶದಲ್ಲಿ. ಈಗ ತಳ್ಳಾಟ ನೂಕಾಟ ಜೋರಾಗಿತ್ತು. ಗಲಾಟೆಯ ಬಳಿಕ ಪರಿಸ್ಥಿತಿಯನ್ನು ಖಾಕಿ ಶಾಂತಗೊಳಿಸಿದೆ. ಇಲ್ಲಿ ಹಿಂದೂ ಕಾರ್ಯಕರ್ತರ ಬಳಿಕ ಮುಸ್ಲಿಂ ಯುವಕರ ಒಂದು ಬೈಕ್ ರ್ಯಾಲಿ ಕೂಡ ಶುರುವಾಗಿದೆ. ಅವ್ರಿಗೆ ನೀವು ರ್ಯಾಲಿಗೆ ಅವಕಾಶ ಕೊಡ್ತೀರಾ? ಅವ್ರು ರೋಡ್ಗೆ ಬರೋಕ್ಕೆ ಬಿಡ್ತೀರಾ? ನಾವು ಮಾಡಬಾರ್ದಾ? ನಾವು ಯಾಕೆ ಮಾಡಬಾರ್ದು? ವಿಪರೀತವೆನಿಸುವಷ್ಟು ಹಾನ್ ಮಾಡಿಕೊಂಡು, ಕರ್ಕಶವಾಗಿ ಹಾನ್ ಮಾಡಿಕೊಂಡು ಮುಸ್ಲಿಂ ಯುವಕರ ರ್ಯಾಲಿ ಕೂಡ ಈ ಭಾಗದಲ್ಲಿ ನಡೀತಾ ಇದೆ. ಮುಸ್ಲಿಮರ ರ್ಯಾಲಿ ಬಳಿಕ ಮತ್ತೆ ಹಿಂದೂ ಕಾರ್ಯಕರ್ತರು ಏನಿದೆ ಇವ್ರದ್ದು ಕರ್ಕಶ, ಇದೆಲ್ಲ ಒಬ್ಬರನ್ನ ಟೀಸ್ ಮಾಡೋದಲ್ವಾ, ಛೇಡಿಸೋದಲ್ವಾ, ಒಬ್ಬರನ್ನ ಅಣಗಿಸೋದಲ್ವಾ, ಒಬ್ಬರಿಗೆ ಒಂಥರ ಸಿಟ್ಟು ಬರೆಸೋವಂಥ ಕೆಲಸಗಳಲ್ವ ಇವೆಲ್ಲವೂ ಅಂಥೇಳಿ ಹಿಂದೂ ಕಾರ್ಯಕರ್ತರು ಕೂಡ ಮತ್ತೆ ಬೀದಿಗಿಳಿದಿದ್ದಾರೆ. ನಮ್ಮನ್ನು ತಡೆದ್ರಿ, ನಮ್ಮ ತಡೆದುಬಿಟ್ರಿ, ಅನೇಕರು ವಶಕ್ಕೂ ಪಡ್ಕೊಂಡ್ಬಿಟ್ರಿ, ನೀವು ಅವ್ರನ್ನ ತಡೆದ್ರ, ಅವ್ರಿಗೆ ಯಾಕೆ ಅವಕಾಶ ಕೊಡ್ತಾ ಇದ್ದೀರಾ ನೀವು ಅಂಥೇಳಿ ಒಂದು ವಾಗ್ವಾದ ಶುರುವಾಗಿದೆ, ಧರಣಿ ಶುರುವಾಗಿದೆ. ಪರಿಸ್ಥಿತಿ ಕಂಟ್ರೋಲ್ಗೆ ಬರುವ ವಿಚಾರಕ್ಕೆ 144 ಸೆಕ್ಷನ್ ಹಾಕಿದ್ರೆ ಹೇಗೆ ಬಂಟ್ವಾಳದಲ್ಲಿ ಅಂತ ಒಂದು ಚಿಂತನೆ ಕೂಡ ಇದೀಗ ಆಗ್ತಾ ಇದೆ. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಆದಿತ್ಯ ಇದ್ದಾರೆ ಮಂಗಳೂರಿಂದ. ಆದಿತ್ಯ, ತಡೆದ್ರೆ ಇಬ್ಬರನ್ನೂ ತಡಿಬೇಕು, ಇಲ್ಲ ಯಾರು ಈ ಥರ ಆಡಿಯೋವನ್ನು ಮಾಡಿದ್ರೋ, ಈ ಥರ ಆಡಿಯೋವನ್ನು ಯಾರು ಮಾಡಿ ಆಚೆ ಬಿಟ್ಟರೋ ಅವ್ರನ್ನ ಮೊದಲು ಒಳಗಡೆ ಹಾಕಬೇಕು. ಒಬ್ಬರನ್ನ ತಡೆಯೋದು, ಒಬ್ಬರನ್ನ ಜೈಲೊಳಗಡೆ ಹಾಕೋದು, ವಶಕ್ಕೆ ತಗೊಳ್ಳೋದು, ಇನ್ನೊಬ್ಬರಿಗೆ ರ್ಯಾಲಿ ಮಾಡೋಕ್ಕೆ ಬಿಡೋದು. ಅವರು ಮತ್ತದೇ ಕತೆ, ಅದೇ ಬುದ್ಧಿ, ಟೀಸ್ ಮಾಡ್ಕೊಂಡು ರೋಡಲ್ಲಿ ಬೈಕ್ ರ್ಯಾಲಿ ಮಾಡೋದಾ? ಏನಾಗ್ತಿದೆ ಈಗ ಸದ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿ ಅಂತ? ರಮಕಾಂತ, ನಾಗಮಂಗಲದ ಒಂದು ಗಣೇಶೋತ್ಸವದ ಕಿಚ್ಚು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ವ್ಯಾಪಿಸಿದೆ. ಶರಣ್ ಪಂಪೇಲ್ಗೆ ಏನು ಹಿಂದೂ ಮುಖಂಡ, ಬಜರಂಗ ದಳದ ಮುಖಂಡ ಶರಣ್ ಪಂಪೇಲ್ಗೆ ಒಂದು ಆಡಿಯೋವನ್ನು ಹರಿಬಿಡಲಾಗಿತ್ತು. ಇದರಲ್ಲಿ ಆತನಿಗೆ ಒಂದು ಸವಾಲನ್ನು ಹಾಕಲಾಗಿತ್ತು. ಈದ್ ಮಿಲಾದ್ನ ಮೆರವಣಿಗೆಯನ್ನು ನಾವು BC ರೋಡ್ನಲ್ಲಿ ಮಾಡ್ತೀವಿ, ಇವತ್ತು ನಿಮ್ಗೆ ತಾಕತ್ತಿದ್ರೆ ಬಂದು ತಡೀರಿ, ತಡೆಯೋದು ಬೇಡ, ಬಂದದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬಂದು ನಿಂತ್ಕೊಳ್ಳಿ ಅನ್ನುವ ರೀತಿ ಒಂದು ಸವಾಲನ್ನು ಹಾಕಲಾಗಿತ್ತು. ಯಾರು ಆಡಿಯೋವನ್ನು ಬಿಟ್ಟಿದ್ರು ಪುಂಡರು, ಅವರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಕೂಡ ಆಕ್ರೋಶದ ಕಿಚ್ಚು ಅನ್ನುವಂಥದ್ದು ತಣಿಸಿರಲಿಲ್ಲ. ಇವತ್ತು ಒಂದು ದೊಡ್ಡ ಮಟ್ಟಿನ ಹೈಡ್ರಾಮಕ್ಕೆ BC ರೋಡ್ನ ಒಂದು ಜಂಕ್ಷನ್ ಅನ್ನುವಂಥದ್ದು ಸಾಕ್ಷಿಯಾಗುತ್ತೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಜಮಾಯಿಸ್ತಾರೆ, ಘೋಷಣೆಗಳನ್ನ ಕೂಗ್ತಾರೆ. ಪೊಲೀಸರು ಹಾಕಿದಂತ ಬ್ಯಾರಿಕೇಡ್ ಅನ್ನ ತಳ್ಳಿ ಕೂಡ ಒಂದು ದೊಡ್ಡ ಮಟ್ಟಿನ ಹೈಡ್ರಾಮಾ ನಡೆಯುತ್ತೆ. ಇದಾದ ಬಳಿಕ ಎಲ್ಲೋ ಒಂದು ಕಡೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂತು ಅಂತ ಹೇಳುವಂತ ಸಂದರ್ಭದಲ್ಲಿ ಯಾವ ಮೆರವಣಿಗೆ ಇಲ್ಲಿ ನಡೆಯಲ್ಲ ಅಂತ ಹೇಳಲಾಗಿತ್ತು, ಯಾವ ಮೆರವಣಿಗೆಗೆ ಇಲ್ಲಿ ಪೊಲೀಸರು ಅವಕಾಶವನ್ನ ಕೊಟ್ಟಿರಲಿಲ್ಲ ಅಂತ ಹೇಳಲಾಗಿತ್ತು, ಆ ಮೆರವಣಿಗೆಯನ್ನ ಇಲ್ಲಿ ಕೆಲವು ಮುಸ್ಲಿಂ ಯುವಕರು ಮಾಡ್ತಾರೆ, ಬೈಕ್ ರ್ಯಾಲಿಯನ್ನ ಮಾಡ್ತಾರೆ. ಏಕಾಏಕಿ ಹೈವೇನಲ್ಲಿ ಒಂದು ರೀತಿ ಬೈಕ್ ರ್ಯಾಲಿಯನ್ನ ಮಾಡ್ತಾರೆ. ಇದು ಇಲ್ಲಿ ನೆರೆದಿದ್ದಂತಹ ಚದುರಿದಂತಹ ಹಿಂದೂ ಕಾರ್ಯಕರ್ತರ ಒಂದು ಆಕ್ರೋಶಕ್ಕೆ ಕಾರಣವಾಗುತ್ತೆ. ಅವರು ಕೂಡ ರಸ್ತೆಗೆ ನುಗ್ಗುವಂತಹ ಒಂದು ಘಟನಾವಳಿಗಳು ಕೂಡ ನಡೆಯುತ್ತೆ. ಆದ್ರೆ ಏನು ಒಂದು ಸ್ವಲ್ಪ ಅಂತರದಲ್ಲಿ ಒಂದು ದೊಡ್ಡ ಸಂಘರ್ಷ ಅನ್ನುವಂಥದ್ದು ತಪ್ಪಿ ಹೋಗುತ್ತೆ. ಪೊಲೀಸರ ಒಂದು ಎಚ್ಚರಿಕೆ ಕೂಡ ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿತ್ತು. ಆದ್ರೆ ಹಿಂದೂ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಒಂದು ಘಟನೆಗಳು ಕೂಡ ನಡೀತು, ಒಂದು ವಾಗ್ವಾದ ಕೂಡ ನಡೀತು. ಇದೆಲ್ಲವಾದ ಬಳಿಕ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಏನಿದೆ ಇದು ಕೂಡ ಸನ್ನದ್ಧವಾಗುತ್ತೆ. ಆ ಪೊಲೀಸರು ಒಂದು ಖಡಕ್ ಎಚ್ಚರಿಕೆಯನ್ನ ಹಿಂದೂ ಕಾರ್ಯಕರ್ತರಿಗೆ ನೀಡ್ತಾರೆ. ನೀವು ಇಲ್ಲಿಂದ ತೆರಳದೆ ಹೋದ್ರೆ ನಾವು ಬೇರೆ ರೀತಿಯ ಕ್ರಮಕ್ಕೆ ಮುಂದಾಗಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾರೆ. ಆ ಎಚ್ಚರಿಕೆಯನ್ನ ಕೊಟ್ಟ ಬಳಿಕ ಈಗ BC ರೋಡ್ ಜಂಕ್ಷನ್ ಏನಿದೆ, BC ರೋಡ್ ಏರಿಯಾ ಏನಿದೆ, ಇಲ್ಲಿ ಸೆಕ್ಷನ್ 144 ಅನ್ನ ಜಾರಿ ಮಾಡುವಂತ ಚಿಂತನೆಯಲ್ಲೂ ಕೂಡ ಪೊಲೀಸ್ ಇಲಾಖೆ ಇದೆ. ಯಾಕಂದ್ರೆ ಮುಂದಿನ 48 ಗಂಟೆಗಳ ಕಾಲವೂ ಕೂಡ ಒಂಚೂರು ನಿರ್ಣಾಯಕವಾಗಿರುತ್ತೆ. ಇಲ್ಲಿ ಯಾವ ಪರಿಸ್ಥಿತಿ ಯಾವ ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲೇ ಇದು ಕೋಮು ಸೂಕ್ಷ್ಮ ಪ್ರದೇಶ, ಆ ಸವಾಲಿನ ಮೇಲೆ ಪ್ರತಿ ಸವಾಲ್ ಅನ್ನುವಂತ ಒಂದು ವಾತಾವರಣ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ಸದ್ಯ ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಆದರೆ ಸಹಜ ಸ್ಥಿತಿಗೆ ಮರಳ್ತಾ ಇರುವಂತಹ BC ರೋಡ್ನ ಒಂದು ವಾತಾವರಣ ಈಗ ಸಹಜ ಸ್ಥಿತಿಗೆ ಮರಳ್ತಾ ಇದೆ. ರಮಕಾಂತ್, ಥ್ಯಾಂಕ್ ಯು ಆದಿತ್ಯ.